ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಡಿಫ್ರೆಂಟ್ ಸ್ಟೈಲಲ್ಲಿ ವಾಂಗಿಬಾತ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಬರ್ರಿ. ಇದನ್ನು ಸುಲಭವಾಗಿಯೂ ಮಾಡ್ಬೋದು, ಅತಿ ಕಡಿಮೆ ಸಮಯದಲ್ಲೂ ಕೂಡ ಇದನ್ನು ಮಾಡ್ಬೋದು ನೋಡ್ರಿ. ಫಸ್ಟ್ ನಾನು ಒಂದು ಕಡಾಯಿಯೊಳಗೆ 2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿನಿ ರೀ. ಅದು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು. ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ಕೋಬೇಕ್ರಿ. ನಾನು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳಲ್ಲ, ಬರೀ ಜೀರಿಗೆ ಮಾತ್ರ ಹಾಕೋತೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಕರಿಬೇವು ಹಾಕೋತೀನಿ ರೀ. ಕರಿಬೇವು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು 4 ಒಣಮೆಣ್ಸಿನ್ಕಾಯಿನ ಮುರಿದು ಎಣ್ಣೆಗೆ ಹಾಕ್ಕೊಳಕತ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಣ್ಣದು 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಎಣ್ಣೆಯೊಳಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. 2 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿರಿ, ನಾನು ಇಲ್ಲಿ ಮಾಡತ್ತೀನಲ್ಲ ಆ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಿಂದ ನಾನು ವಾಂಗಿಬಾತಿಗೆ ಅಂತೇಳಿ ಉದ್ದಕ್ಕೆ ಬದ್ನಿಕಾಯಿ ಬರ್ತಾವೆ. ನಾನಿಲ್ಲಿ ಕಲರು ರೆಡ್ ಕಲರ್ ಇರೋದು ಹಾಕ್ಕೊಂಡಿನಿ, ನೀವು ವೈಟ್ ಕಲರ್ ಇರೋದನ್ನು ಹಾಕೋರಿ. ನಾನು 4 ಬದನೆಕಾಯಿ ಹಾಕ್ಕೊಂಡಿನಿ, ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಹಾಕೋರಿ. ಅದಾದಮೇಲೆ ನಾನು ಹಸಿ ಬಟಾಣಿನ 2 ನಿಮಿಷ ಕುದಿಸ್ಕೊಂಡಿದ್ದೆ, ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಕುದಿಸ್ಕೊಂಡು ಹಾಕ್ಕೊಳಕತ್ತೀನಿ. ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಹಾಕಿ 2 ನಿಮಿಷ ಮುಚ್ಚಿಡ್ಕೋಬೇಕು. ಅದಾದಮೇಲೆ ಅದು ಬೇಗನೆ ಬೇಯ್ತೈತಿ ನೋಡಿರಿ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದಕ್ಕೇನು ಸ್ಪೈಸಸ್ನೇನು ಜಾಸ್ತಿ ಹಾಕಂಗಿರಲ್ಲ ರೀ. ಈ ಥರ ಎಲ್ಲ ಮೆತ್ತಗಾದ್ಮೇಲೆ ನಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ಹಿಂಗೆ ಮಾಡಬೇಕು. ಇದಾದಮೇಲೆ ವಾಂಗಿಬಾತ್ ಪೌಡ್ರ್ ಹಾಕ್ಕೋಬೇಕ್ರಿ. ಅಂದ್ರೆ ನಾನು ಅದು 10 ರೂಪಾಯಿ ಪ್ಯಾಕೆಟ್ ತೊಗೊಂಡು ಬಂದಿದ್ದೆ, ಅದು ಫುಲ್ಲಾಗಿ ಹಾಕಿನಿ, ಏನು ಉಳಿಸಿಲ್ಲ. ಅದನ್ನೆಲ್ಲ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕೀನಿ ರೀ. ಅದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತೆ, ನೀವು ಮಿಸ್ ಮಾಡದೆ ಹಾಕಿರಿ. ಹಾಕಿ ನೀಟಾಗಿ ಒಂದು ಫ್ರೈ ಕೊಟ್ಟರೆ ಇದು ಫೈನಲ್ಲಾಗಿ ಗೊಜ್ಜು ರೆಡಿ ಆಗುತ್ತೆ ರೀ. ಇದಕ್ಕೆ ನಾನು ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನಮ್ಗೆ ಎಷ್ಟು ಬೇಕಷ್ಟು ರೈಸ್ನ ಹಾಕಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಿಮ್ಗೆ. ನೋಡಿರಿ, ಈ ಥರ ಐತಿ ಕಲರು, ಸಖತ್ತಾಗಿ ಬರ್ತೈತೆ. ಟೇಸ್ಟು ಕೂಡ ಒಂಥರ ವೆರೈಟಿಯಾಗಿ ಡಿಫ್ರೆಂಟಾಗಿ ಇರ್ತೈತೆ ಟೇಸ್ಟು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿರಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಹೆಂಗಾಗಿತ್ತು ಅಂತ ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.